ಎಷ್ಟೇ ಹಣ ಖರ್ಚಾದರೂ ಕೂಡ ಪರವಾಗಿಲ್ಲ. ಎಷ್ಟೇ ಹಣ ಖರ್ಚಾದರೂ ಕೂಡ ಪರವಾಗಿಲ್ಲ, ನನ್ನ ಮತ್ತು ಪವಿತ್ರ ಹೆಸರು ಬರಬಾರದು ಅಂತ ತಾಕೀತನ್ನ ಮಾಡಿರ್ತಾರೆ ದರ್ಶನ್. ಹೆಸರು ಯಾವ ಕೊಡೋದಕ್ಕೂ ಬರಬಾರದು ಅಂತ ದರ್ಶನ್ ಮನೆಯಿಂದಲೇ ಲಕ್ಷ ಹಣ ಹೋಗಿತ್ತು. 30 ಲಕ್ಷ ಹಣವನ್ನ ತಗೊಂಡು ಹೋಗಿರ್ತಾರೆ. ಹಣ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ವಿನಯ್ ಪ್ರದೋಷ್ ದೃಶ್ಯ ಈಗ CCTVಯಲ್ಲೂ ಕೂಡ ಸೆರೆಯಾಗಿದೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖವಾಗಿದೆ. ದರ್ಶನ್ ಮನೆಯಿಂದಲೇ ಹಣ ಹೋಗಿತ್ತು. ಅವ್ರದ್ದಿದ್ದೇ ಇಷ್ಟೇ ಇದ್ದಿದ್ದು, ನನ್ನ ಹೆಸರು ಬರಬಾರ್ದು, ಪವಿತ್ರ ಹೆಸರು ಬರಬಾರ್ದು ಅನ್ನುವಂಥದ್ದು ಅಷ್ಟೇ. ಹಾಗಾಗಿನೇ ದರ್ಶನ್ ಮನೆಯಿಂದನೇ ಈ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು, ಲಕ್ಷ ಹಣವನ್ನು. ಸೊ ಈ ಬೆಳವಣಿಗೆ ಇದೆಯಲ್ಲ, ಸಾಕ್ಷಿ ನಾಶಪಡಿಸಲು ದರ್ಶನ್ ಮಾಡಿದಂಥ ಮಾಸ್ಟರ್ ಪ್ಲ್ಯಾನ್. ಯಾವ ಕಾರಣಕ್ಕೂ ಕೂಡ ಎಲ್ಲೂ ಸಿಕ್ಕಾಕೊಳ್ಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಅವರ ಹೆಸರು ಬರಬಾರ್ದು, ಪವಿತ್ರ ಗೌಡ ಹೆಸರು ಬರಬಾರ್ದು. ತೊಗೊಂಡೋಗಿ ದುಡ್ಡನ್ನು ಏನು ಬೇಕೋ ಅದನ್ನು ಮಾಡಿ, ಎಷ್ಟು ಬೇಕೋ ಅಷ್ಟು ಸಾಕ್ಷ್ಯವನ್ನು ನಾಶ ಮಾಡಿ ಹಾಕಿ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಹಾಗಾಗಿನೇ ಇಲ್ಲಿ ಸಾಕ್ಷಿ ನಾಶದ ಕೇಸು ಕೂಡ ಈಗ ದರ್ಶನ್ ಮೇಲೆ ಇರೋದು. ಅದಕ್ಕೆ ಆರೋಪಿ 2ನೇ ಸ್ಥಾನದಲ್ಲಿ ದರ್ಶನ್ ಇರೋದು. ಹಾಗಾಗಿ ಈಗ ಸದ್ಯಕ್ಕಂತೂ ಯಾರ್ಯಾರೋ ಆಸೆ ಇಟ್ಕೊಂಡಿದ್ರಲ್ಲ ಆಚೆ ಬಂದುಬಿಡ್ತಾರೆ ಅಂತೇಳಿ ಆಚೆಯನ್ನು ಸ್ವಲ್ಪ ಅದುಮಿಟ್ಕೊಳ್ಳೋದು ಒಳ್ಳೆಯದು ಅಂತ ಕಾಣಿಸುತ್ತೆ. ಈಗ ಸಿಗುವಂಥ ಲಕ್ಷಣಗಳು ಯಾವ ಕಾಣಿಸ್ತಾನೆ ಇಲ್ಲ. ಯಾಕಂದರೆ ಇನ್ನೊಂದು ಅಡಿಷ್ನಲ್ ಚಾರ್ಜ್ ಶೀಟನ್ನು ಕೂಡ ಪೊಲೀಸರು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲವನ್ನ ನೋಡಿದಾಗ ಈ ಎಲ್ಲ ದೃಶ್ಯಾವಳಿಗಳು, ಅವೆಲ್ಲ ಫೋಟೋಗಳು ಬಹಳ ಹೇಳುತ್ತೆ, ಸಾರಿ ಹೇಳುತ್ತೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಅಲ್ಲಿರುವಂಥ ಫೋಟೋಗಳು, ಅಲ್ಲಿರುವಂಥ ವಿಡಿಯೋಗಳು ಎಲ್ಲವೂ ಕೂಡ ಸಾರಿ ಹೇಳುತ್ತೆ. ಹಣ ತೊಗೊಂಡು ಹೋಗಿರುವಂಥದ್ದು, ಸಾಕ್ಷಿ ನಾಶವನ್ನು ಪ್ರಯತ್ನವನ್ನು ಮಾಡಿರೋದು. ಒಂದು ಕಡೆಗೆ ಹಲ್ಲೆ ಮಾಡಿದಾಗ ರೇಣುಕಾಸ್ವಾಮಿ ಸತ್ತೋಗ್ಬಿಟ್ಟಿದ್ದಾನೆ ಅನ್ನುವಂಥ ವಿಚಾರ ಹೋಗಿದ್ದಿದ್ರೂ ಬೇರೆ ಆಗಿರೋದು. ಬಟ್ ಕೊಲೆ ಆದ ನಂತರವೂ ಕೂಡ ಅದನ್ನು ಮುಚ್ಚಿ ಹಾಕಿ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನ ಪಟ್ಟಿದ್ದು ಇದು ಉದ್ದೇಶಪೂರ್ವಕವಾಗಿದೆ ಅನ್ನುವಂಥದ್ದನ್ನು ಸಾರಿ ಒತ್ತಿ ಹೇಳುತ್ತೆ ಅಲ್ವಾ? ಅರುಣ್, ಸಾಮಾನ್ಯವಾಗಿ ಯಾರೇ ಈ ರೀತಿಯಾಗಿ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಾರೆ. ಮತ್ತು ಆರಂಭದಲ್ಲಿ ನಮಗೂ ಇದಕ್ಕೆ ಸಂಬಂಧವಿಲ್ಲ, ನಾವಲ್ಲ ಅನ್ನೋ ಮಟ್ಟಿಗೆ ತೋರಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿರ್ತಾರೆ. ಆದರೆ ಪೊಲೀಸರು ತುಂಬ ಬುದ್ಧಿವಂತರಾಗಿ ಈ ಪ್ರಕರಣದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಇಲ್ಲೂ ಕೂಡ ದರ್ಶನ್ ಸಾಕ್ಷಿ ನಾಶಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಮನೆಯ CCTV ಏನಿದೆ ಅದರ ದೃಶ್ಯಗಳನ್ನು ಅಳಿಸಾಕಿದ್ದಾರೆ. ಅದ್ರ ಜೊತೆಗೆ ಪಟ್ಟಣಗೆರೆಯ ಆ ಒಂದು ಶೆಡ್ ಏನಿದೆ, ಶೆಡ್ನಲ್ಲಿದ್ದಂತಹ ಆ ಎಂಟ್ರಿಯಲ್ಲಿದ್ದಂತಹ CCTV ಅದನ್ನು ಸಹ ಅಳಿಸಿ ಹಾಕುವ ಕೆಲಸವನ್ನು, ಆ ದೃಶ್ಯಗಳನ್ನು ಅಳಿಸಿ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲವನ್ನು ಕೂಡ FSLಗೆ ಕಳಿಸಲಾಗಿತ್ತು. ಆದ್ದರಿಂದ ಆ ವಿಡಿಯೋಗಳು ರಿಟ್ರೀವ್ ಆಗಿದೆ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ, ಯಾವಾಗ ಈ ಸಾಕ್ಷಿ ನಾಶದ ಪ್ರಯತ್ನ ನಡೀತಿತ್ತು ಅಂಥ ಸಂದರ್ಭದಲ್ಲಿ ಪ್ರದೋಷ್, ವಿನಯ್ ಇವರ ಹುಡುಗರಿಗೆ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಈಗ ಯಾರು ಶವವನ್ನು ಸಾಗಿಸಿದ್ದ ಆ ರಾಘವೇಂದ್ರ ಇರ್ಬೋದು, ನಿಖಿಲ್ ನಾಯಕ್ ಇರ್ಬೋದು, ಕೇಶವ ಮೂರ್ತಿ ಇರ್ಬೋದು, ಇವರಿಗೆ ಕೂಡ ಹೇಳಿದ್ದಾರೆ ದರ್ಶನ್, ಎಲ್ಲೂ ಕೂಡ ನನ್ನ ಮತ್ತು ಪವಿತ್ರ ಹೆಸರು ಬರಬಾರ್ದು. ಯಾವ ಕಾರಣಕ್ಕೋಸ್ಕರವೂ ನಾನು ಕೊಟ್ಟಿರ್ತಕ್ಕಂಥ ಹಣ ಇರ್ಬೋದು ಅಥವಾ ನಾವು ಇಬ್ಬರು ಇದರಲ್ಲಿ ಇದ್ದೀವಿ ಅನ್ನೋದು ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ನೀವು ಹೇಳಬಾರ್ದು. ಇದೇ ರೀತಿಯಾಗಿ ಪ್ರದೋಷ್ ಹೇಳಿಕೊಟ್ಟಂತೆ ಫೈನಾನ್ಸ್ ಮ್ಯಾಟ್ರಿಗೆ ಕೊಲೆ ಮಾಡ್ದು ಅನ್ನೋದಷ್ಟೇ ನೀವು ಹೇಳಬೇಕು, ಬೇರೆಯನ್ನು ಹೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ತಾಕೀತನ್ನು ಮಾಡಿ ಇವ್ರನ್ನ ಕಳಿಸುವ ಕೆಲಸವನ್ನು ಮಾಡಲಾಗಿತ್ತು. ಈ ಎಲ್ಲ ಅಂಶಗಳು, ಇವರು ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿ ಸಂಪೂರ್ಣವಾಗಿ 3991 ಪುಟಗಳ ಸುದೀರ್ಘ ಚಾರ್ಜ್ ಶೀಟನ್ನು ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಮೇಲಿರ್ತಕ್ಕಂಥ ಚಾರ್ಜಸ್ ಏನು, ಯಾವ್ಯಾವ ಆರೋಪಗಳು ದರ್ಶನ್ ಮೇಲೆ ಹೊರಿಸಲಾಗಿದೆ ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಪೊಲೀಸರು ಮೆನ್ಷನ್ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅದು ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ನಿಂದ ಹಿಡಿದು ಕೊಲೆ ಆದ ಬಳಿಕ ಸಾಕ್ಷಿ ನಾಶ, ಅದಾದ ಬಳಿಕ ಶವದ ವಿಲೇವಾರಿ, ಇಷ್ಟೂ ಕೆಲಸವನ್ನು ಮಾಡಿದ್ದಾರೆ ದರ್ಶನ್ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಸಾಬೀತಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.